Hello students, welcome to online class. It is my last session under second unit GST Act 2017. So in this session, we'll discuss problems on computation of taxable turnover. From the following details of Miss Sumit and Company, compute the value of taxable turnover and tax liability for the month of December. So I repeat, from the following details of Miss Sumit and Company, compute the value of taxable turnover and tax liability for the month of December. So ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ, ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಟರ್ನ್ ಓವರ್ ಮತ್ತು ಟ್ಯಾಕ್ಸ್ ಲೈಬಿಲಿಟಿ ಅಂತ ಕೇಳಿದ್ದಾರೆ. ಇದು ಡೀಲರ್ ಯಾವ ಸ್ಟೇಟಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಏನು ಕೊಡಲಿಲ್ಲ. ಈ ರೀತಿ ಏನು ಕೊಡದಿದ್ದಾಗ ನಾವು ಕರ್ನಾಟಕ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್, ಸರ್ವಿಸಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮೆಟಿಕ್ ಮಿಷನ್ ಆಲ್ವೇಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಸೊ ನೆನಪಿರಲಿ, ಯಾವುದೇ ಸರ್ವಿಸಸ್ ಫಾರಿನ್ ಡಿಪ್ಲೊಮೆಟಿಕ್ ಮಿಷನಿಗೆ ಆಗಲಿ, RBIಗೆ ಆಗಲಿ, ಅಥವಾ ಗೌರ್ಮೆಂಟಿಗೆ ಸರ್ವಿಸಸ್ ಕೊಟ್ಟಿದ್ದಾಗಲಿ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ಗಾಗಲಿ, ಈ ಥರ ಇಂಥ ಆರ್ಗನೈಸೇಷನ್ಸ್ಗೆ ಸರ್ವಿಸನ್ನು ಕೊಟ್ಟರೆ ಇದೆಲ್ಲ ಕೂಡ ಎಕ್ಸಾಮ್ಟ್. ಎಜುಕೇಷನ್ ಸರ್ವಿಸ್ ಆಗಲಿ, ಇದು ಕೂಡ ಎಕ್ಸಾಮ್ಟ್. ಹೆಲ್ತ್ ಕೇರ್ ಸರ್ವಿಸ್. ಓಕೆ, ಸೊ ಸರ್ವಿಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮೆಟಿಕ್ ಮಿಷನ್ ಎಕ್ಸಾಮ್ಟ್ ಫ್ರಮ್ ಟ್ಯಾಕ್ಸ್. ಏರಿಯಲ್ ಅಡ್ವರ್ಟೈಸಿಂಗ್ ಟ್ಯಾಕ್ಸೇಬಲ್ ಐಟಮ್. ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್. ಇಲ್ಲಿ ಸರ್ವಿಸ್ ಟು ಎಜುಕೇಷನ್ ಅಂತ ಕೊಟ್ಟರೆ ಎಕ್ಸಾಮ್ಟ್. ಇದು ಪ್ರೈವೇಟ್ ಟ್ಯೂಷನ್ ಕೊಟ್ಬಿಟ್ಟು ಏನು ಅಮೌಂಟನ್ನು ಪಡ್ಕೊಂಡಿದ್ದಾರೆ, ಹಾಗಾಗಿ ಇದು ಟ್ಯಾಕ್ಸೇಬಲ್. ಸ್ಪೀಡ್ ಪೋಸ್ಟ್ ಸರ್ವಿಸ್ ಟ್ಯಾಕ್ಸೇಬಲ್ ಐಟಮ್. ಹೌಸ್ ಗಿವನ್ ಆನ್ ರೆಂಟ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಟ್ಯಾಕ್ಸೇಬಲ್ ಐಟಮ್. ವ್ಯಾಲ್ಯೂ ಆಫ್ ಫ್ರೀ ಸರ್ವಿಸ್ ರೆಂಡೆಡ್ ಟು ಫ್ರೆಂಡ್ಸಿಗೆ ಫ್ರೀಯಾಗಿ ಸರ್ವಿಸ್ ಕೊಟ್ಟರು ಕೂಡ ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಸರ್ವಿಸ್ ರೆಂಡೆಡ್ ಟು UNO, ಸೊ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಗೆ ಸರ್ವಿಸ್ ಕೊಟ್ಟಿದ್ದಾರೆ, ಇದು ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಸರ್ಟಿಫಿಕೇಶನ್ ಫಾರ್ ಎಕ್ಸ್ಚೇಂಜ್ ಕಂಟ್ರೋಲ್ ಪರ್ಪಸ್ ಟ್ಯಾಕ್ಸೇಬಲ್ ಐಟಮ್. ಸೆಕ್ರೆಟೇರಿಯಲ್ ಆಡಿಟಿಂಗ್, ಸೊ ಟ್ಯಾಕ್ಸೇಬಲ್ ಸರ್ವಿಸ್. ಫೀಸ್ ಟು ಆ್ಯಕ್ಟ್ ಆ್ಯಸ್ ಎ ಲಿಕ್ವಿಡೇಟರ್, ಸೊ ಲಿಕ್ವಿಡೇಟರ್ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ಫೀಸ್ ಕೊಟ್ಟಿದ್ದಾರೆ, ಸೊ ಅದು ಕೂಡ ಏನು ಟ್ಯಾಕ್ಸೇಬಲ್ ಸರ್ವಿಸ್. ವೇಕೆಂಟ್ ಲ್ಯಾಂಡ್ ಯೂಸ್ ಫಾರ್ ಹಾರ್ಟಿಕಲ್ಚರ್, ಖಾಲಿ ಜಾಗನ ಹಾರ್ಟಿಕಲ್ಚರ್ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರೆ, ಹಾಗಾಗಿ ಇದು ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ನೆಕ್ಸ್ಟ್, ಸೇಲ್ ಆಫ್ ಟೈಮ್ ಸ್ಲಾಟ್ ಬೈ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್. ಇದು ಈ TVಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ, ಆ ಟೈಮಿಂಗ್ಸನ್ನು ಬ್ರಾಡ್ಕಾಸ್ಟ್ ಏಜೆನ್ಸಿ ಅವರು ಸೇಲ್ ಮಾಡ್ತಾರೆ, ಸೊ ಅದಕ್ಕೆ ಅವರು ದುಡ್ಡನ್ನು ಪಡ್ಕೋತಾರೆ ಆ ಸರ್ವಿಸಿಗೆ, ಇದು ಟ್ಯಾಕ್ಸೇಬಲ್. ಸರ್ವಿಸಸ್ ರೆಂಡರ್ಡ್ ವಿದಿನ್ ಇಂಡಿಯನ್ ಟೆರಿಟರಿಯಲ್ ವಾಟರ್, ಸೊ ಇಟ್ ಈಸ್ ಆಲ್ಸೋ ಟ್ಯಾಕ್ಸೇಬಲ್ ಸರ್ವಿಸ್. ಸರ್ವಿಸಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್ಸನ್ನು ಸಪ್ಲೈ ಮಾಡಿದ್ದಾರೆ, ಸೊ ಇದು ಏನು ಅಗ್ರಿಕಲ್ಚರಲ್ಗೆ ಸಂಬಂಧಪಟ್ಟಿದ್ದು, ಸೊ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಸೊ ಇಲ್ಲಿ ಒಂದು ನೆನಪಿರಲಿ, ಇಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಕೂಡ ಸರ್ವೀಸಸ್ ಕೊಟ್ಟಿದ್ದಾರೆ, ಸರ್ವೀಸಸ್. ಹಾಗಾಗಿ ಈಗ ಗೂಡ್ಸ್ ಆದರೆ ಗೂಡ್ಸಿಗೆ ಬೇರೆ ಬೇರೆ ರೇಟ್ ಟ್ಯಾಕ್ಸ್ ಇದೆ, GST ರೇಟ್. ಗೂಡ್ಸಿಗೆ ಅದರ 5% ಇದೆ, 5% ಗೂಡ್ಸ್ ಇದೆ, 12% ಗೂಡ್ಸ್ ಇದೆ, 18% ಇದೆ, 28% ಇದೆ. ಆದರೆ ಸರ್ವೀಸಸ್ ಬಂದಾಗ ಎಲ್ಲ ಸರ್ವೀಸಸ್ಗೂ ಒಂದೇ ರೇಟ್. ಸೊ ಸರ್ವೀಸಸ್ಗೆ ಟ್ಯಾಕ್ಸ್ ರೇಟ್ ಎಷ್ಟು ಅಂದರೆ, GST ರೇಟ್ ಎಷ್ಟು ಅಂದರೆ 18%, 18%. ಓಕೆ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಟರ್ನ್ ಓವರ್. ಸೊ ಮೊದಲಿಗೆ ಇಲ್ಲಿ ಟ್ಯಾಕ್ಸೇಬಲ್ ಟರ್ನ್ ಓವರನ್ನು ಫೈಂಡ್ ಔಟ್ ಮಾಡಿಕೊಂಡು ಆ ನಂತರ ನಾವು CGST SGSTಯನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ ಯಾವುದು ಕೂಡ ಇಂಟರ್ ಸ್ಟೇಟ್ ಇಲ್ಲ, ಎಲ್ಲ ವಿದಿನ್ ದ ಸ್ಟೇಟ್ ಇರುತ್ತದು. ಸರ್ವಿಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮೆಟಿಕ್ ಮಿಷನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂತ. ಏರಿಯಲ್ ಅಡ್ವರ್ಟೈಸ್ಮೆಂಟ್, ಇಟ್ ಈಸ್ ಎ ಟ್ಯಾಕ್ಸೇಬಲ್ ಟರ್ನ್ ಓವರ್, ಹಾಗಾಗಿ ಅಮೌಂಟ್ ತೊಗೋಬೇಕು. ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ ಟ್ಯಾಕ್ಸೇಬಲ್ ಟರ್ನ್ ಓವರ್. ಸ್ಪೀಡ್ ಪೋಸ್ಟ್ ಸರ್ವಿಸ್ ಟ್ಯಾಕ್ಸೇಬಲ್ ಟರ್ನ್ ಓವರ್. ಹೌಸ್ ಗಿವನ್ ಆನ್ ರೆಂಟ್ ಬೇಸಿಸ್ ಟ್ಯಾಕ್ಸೇಬಲ್ ಸರ್ವಿಸ್. ವ್ಯಾಲ್ಯೂ ಆಫ್ ಫ್ರೀ ಸರ್ವಿಸ್ ರೆಂಡೆಡ್ ಟು ಫ್ರೆಂಡ್ಸ್, ಫ್ರೀ ಸರ್ವಿಸ್ ಕೊಟ್ಟರು ಕೂಡ ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು, ಇಟ್ ಈಸ್ ಆಲ್ಸೋ ಟ್ಯಾಕ್ಸೇಬಲ್ ಸರ್ವಿಸ್. ಸರ್ವಿಸ್ ರೆಂಡರ್ ಟು UNO ಆಲ್ವೇಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಸರ್ಟಿಫಿಕೇಶನ್ ಫಾರ್ ಎಕ್ಸ್ಚೇಂಜ್ ಕಂಟ್ರೋಲ್ ಪರ್ಪಸ್ ಟ್ಯಾಕ್ಸೇಬಲ್ ಸರ್ವಿಸ್. ಸೆಕ್ರೆಟೇರಿಯಲ್ ಆಡಿಟಿಂಗ್ 20,000 ಟ್ಯಾಕ್ಸೇಬಲ್. ಫೀಸ್ ಟು ಆ್ಯಕ್ಟ್ ಆಸ್ ಎ ಲಿಕ್ವಿಡೇಟರ್ 1 lakh ಟ್ಯಾಕ್ಸೇಬಲ್. ವೆಕೆಂಟ್ ಲ್ಯಾಂಡ್ ಯೂಸ್ಡ್ ಫಾರ್ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ಗೆ ಯೂಸ್ ಮಾಡಿದ್ದಾರೆ, ಸೊ ಇದು ಕೂಡ ಎಕ್ಸೆಂಪ್ಟ್. ಸೇಲ್ ಆಫ್ ಟೈಮ್ ಸ್ಲಾಟ್ ಟ್ಯಾಕ್ಸೇಬಲ್ 1 lakh. Service rendered within Indian territorial water 10 lakh also taxable. Service relating to supply of farm labor exempt. So total taxable turnover 18 lakh ಸಿಕ್ಕಿದೆ. ಇದರ ಮೇಲೆ ಈಗ CGST ಮತ್ತು SGSTಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್. CGST ಪೇಯಬಲ್ 18 lakh into 9%, 1,62,000. ಆ್ಯಂಡ್ SGST ಪೇಯಬಲ್ 18 lakh into 9%. ನಾನು ಹೇಳಿದೆ, ಸರ್ವಿಸ್ಗೆ ಎಲ್ಲ ಸರ್ವೀಸಸ್ಗೆ
ಟ್ಯಾಕ್ಸ್ ರೇಟ್ ಎಷ್ಟು 18%. ಅದರಲ್ಲಿ 9% ಸಿ ಜಿ ಎಸ್ ಟಿಗೆ ಹೋಗುತ್ತೆ, 9% ಎಸ್ ಜಿ ಎಸ್ ಟಿಗೆ ಹೋಗುತ್ತೆ. ಸೊ ಟೋಟಲ್ ಜಿ ಎಸ್ ಟಿ ಪೇಯಬಲ್ 3,24,000. ನೋಟ್, it is assumed that the rate of GST applicable on services is 18% at standard rate. Service provided at free of cost also taxable under GST. Next question. Mr. Akash is a registered dealer in Karnataka, provides the following services during the month of December. Compute the value of taxable services and GST payable. First one, services provided to RBI. ಸೊ ಇಲ್ಲಿ ಆಕಾಶ್ ಎಲ್ಲಿ ರಿಜಿಸ್ಟರ್ ಆಗಿದ್ದಾರೆ? ಕರ್ನಾಟಕ ರಿಜಿಸ್ಟರ್ ಆಗಿದ್ದಾರೆ, ಅದನ್ನು ನೋಡ್ಕೋಬೇಕು. ಯಾವ ಮಂತ್ ನೋಡ್ಕೋಬೇಕು? ಡಿಸೆಂಬರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಸರ್ವಿಸ್ ಪ್ರೊವೈಡೆಡ್ ಟು ಆರ್ ಬಿ ಐ ಕೊಟ್ಟಿದ್ರೆ ಗೊತ್ತಿದೆ ನಿಮಗೆ, RBI, ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್, UNO, ಆಮೇಲೆ ಟು ದ ಗೌರ್ಮೆಂಟ್ ಆಲ್ವೇಸ್ ಎಕ್ಸೆಂಪ್ಟ್ ಅಂತ. ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಹಿಸ್ ಕ್ಲೈಂಟ್ ಫಾರ್ ಸರ್ವಿಸಸ್ ಟು ಬಿ ರೆಂಡರ್ಡ್ ಟು ಮೇಕ್ ಕ್ರಾಪ್ಸ್ ರೆಡಿ ಫಾರ್ ರಿಟೇಲ್ ಮಾರ್ಕೆಟ್, ಟ್ಯಾಕ್ಸೇಬಲ್. Then service relating to education. So service relating to education exempted. Received from a client for the service rendered in November for which invoice was raised and issued to him on 20th December. ಇಲ್ಲಿ ಸರ್ವಿಸ್ ಕೊಟ್ಟಿದ್ದು ನವಂಬರಲ್ಲಿ, ಬಟ್ ಈಗ ನಾವು ಇಲ್ಲಿ ಇರುವಂಥದ್ದು ಡಿಸೆಂಬರ್ ಮಂತ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಅವನಿಗೆ ನವಂಬರಲ್ಲಿ ಸರ್ವಿಸ್ ಕೊಟ್ಟು ಅದರ ಬಿಲ್ಲನ್ನು ಡಿಸೆಂಬರ್ಲಿ ಕೊಟ್ಟಿದ್ದಾನೆ, ಬಟ್ ಇದು ನವಂಬರ್ಗೆ ಸಂಬಂಧಪಟ್ಟಂಥ ಸೇಲ್ಸ್. ಡಿಸೆಂಬರಲ್ಲಿ ಇದು ಟ್ಯಾಕ್ಸೇಬಲ್ ಅಲ್ಲ, ನೀಲ್ ಅಂತ ತಗೋಬೇಕು. ಸರ್ವಿಸಸ್ ರೆಂಡರ್ಡ್ ಬೈ ಸಪ್ಲೈ ಆಫ್ ಲೇಬರ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಲೇಬರನ್ನು ಕೊಟ್ಟಿದ್ದಾರೆ, ಎಕ್ಸೆಂಪ್ಟ್. ಫೀಸ್ ಸರ್ವಿಸಸ್ ರೆಂಡರ್ಡ್ ಟು ಹಿಸ್ ರಿಲೇಟಿವ್ ಆ್ಯಂಡ್ ಫ್ರೀ ಸರ್ವಿಸಸ್ ರೆಂಡರ್ಡ್ ಟು ಹಿಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಫ್ರೀಯಾಗಿ ಸರ್ವಿಸ್ ಕೊಟ್ಟಿದ್ದಾನೆ. ಫ್ರೀಯಾಗಿ ಕೊಟ್ಟರೂ ಕೂಡ ಇದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಸೊ ಟ್ಯಾಕ್ಸೇಬಲ್ ಸರ್ವಿಸ್ ಅದು. ಪ್ಲೇಸ್ಮೆಂಟ್ ಸರ್ವಿಸಸ್, ಈಗ ಜಾಬ್ ಮಾಡಿಕೊಡ್ತಾರಲ್ಲ ಅಂತ ಏಜೆನ್ಸಿ ಇದೆ, ಆ ಥರ ಸರ್ವಿಸ್ ಕೊಟ್ಟರೆ ಅದಕ್ಕೆ ಅವರು ಅಮೌಂಟ್ ಕಲೆಕ್ಟ್ ಮಾಡ್ಕೋತಾರೆ, ಬಟ್ ಅದು ಟ್ಯಾಕ್ಸೇಬಲ್. ಸರ್ವಿಸಸ್ ಬೈ ವೇ ಆಫ್ ಟ್ರೈನಿಂಗ್ ಇನ್ ರೀಕ್ರಿಯೇಷನಲ್ ಆ್ಯಕ್ಟಿವಿಟೀಸ್, ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಥ ರೀಕ್ರಿಯೇಷನಲ್ ಆ್ಯಕ್ಟಿವಿಟಿ ಸರ್ವಿಸ್ ಕೊಟ್ಟರೆ ಅದು ಎಕ್ಸೆಂಪ್ಟ್. ಹೆಲ್ತ್ ಕೇರ್ ಸರ್ವಿಸಸ್, ಹೆಲ್ತ್ ಕೇರ್ ಇದೆಲ್ಲ ಹಾಸ್ಪಿಟಲ್ ಸರ್ವಿಸಸ್, ಅದು ಎಕ್ಸೆಂಪ್ಟ್. A bill was raised and issued to his client for services rendered but no payment is received. ಸರ್ವಿಸ್ ಕೊಟ್ಟು ಬಿಲ್ ಕೊಟ್ಟಿದ್ದಾರೆ, ಇನ್ನೂ ದುಡ್ಡು ಬಂದಿಲ್ಲ, ಬಟ್ ಟ್ಯಾಕ್ಸೇಬಲ್ ಇದು 3,75,000. Then part payment of rupees 22,500 was received from a client in respect of service rendered 75,600. ನೋಡಿ, 75,600 ರೂಪಾಯಿ ಸರ್ವಿಸ್ ಕೊಟ್ಟಿದ್ದಾರೆ, ಅದರಲ್ಲಿ ಬರೀ ಅಡ್ವಾನ್ಸ್ 22,500 ರೂಪಾಯಿ ಮಾತ್ರ ನಮಗೆ ಬಂದಿದೆ, ಬಟ್ ಇದು ಪೂರ್ತಿ ಅಮೌಂಟ್ ಏನಿದೆ 75,600, ಇದು ಟ್ಯಾಕ್ಸೇಬಲ್. ರೆಂಟಿಂಗ್ ಆಫ್ ಎಗ್ರೋ ಮಿಷನರಿ ಅಂದರೆ ಅಗ್ರಿಕಲ್ಚರಲ್ಗೆ ಸಂಬಂಧಪಟ್ಟ ಮಿಷನರಿಯನ್ನು ರೆಂಟಿಗೆ ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಪರ್ಪಸ್ಗೆ, ಸೊ ಎಕ್ಸೆಂಪ್ಟ್ ಇದು. ಸರ್ವಿಸಸ್ ರೆಂಡರ್ಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಸೊ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ, ಹಾಗಾಗಿ ಜಮ್ಮು ಆ್ಯಂಡ್ ಕಾಶ್ಮೀರ ಆದ ಕಾರಣ ಇದು ಒಂದು ಇಂಟರ್ ಸ್ಟೇಟ್ ಆಗುತ್ತೆ. ಮೇಲ್ಗಡೆ ಇರೋದೆಲ್ಲ ಕೂಡ ಯಾವ ಏನು ಪ್ಲೇಸ್ ಕೊಟ್ಟಿಲ್ಲ, ಹಾಗಾಗಿ ಅದು ಮೇಲ್ಗಡೆ ಇರುವಂಥ ಎಲ್ಲ ಸರ್ವಿಸಸ್ ಕೂಡ ವಿದಿನ್ ದ ಸ್ಟೇಟ್, ಹಾಗಾಗಿ ಅದೆಲ್ಲದಕ್ಕೆ CGST, SGST, ಇದು ಒಂದಕ್ಕೆ IGST ಜಮ್ಮು ಆ್ಯಂಡ್ ಕಾಶ್ಮೀರಿಗೆ. ಸೊ ಮತ್ತು ಇನ್ನೊಂದು ವಿಷಯ ಅಂದರೆ ಇಲ್ಲಿ ಇರುವಂಥದ್ದು ಎಲ್ಲ ಕೂಡ ಸರ್ವಿಸಸ್ಸೇ ಇರುವಂಥದ್ದು. ಸೊ ಸರ್ವಿಸಸ್ ಆದ ಕಾರಣ ನಮಗೆ ಗೊತ್ತಿದೆ ಟ್ಯಾಕ್ಸ್ ರೇಟ್ ಸರ್ವಿಸಸ್ಸಿಗೆ ಎಷ್ಟು, 18% ಅಂತ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಟರ್ನ್ ಓವರ್. Services provided to RBI exempted. Advance received from his client for services rendered to make crops ready for retail market, taxable. Then services relating to education exempt. Received, ಸೊ ಏನು ನವಂಬರಲ್ಲಿ ಕೊಟ್ಟ ಸರ್ವಿಸಿಗೆ ಡಿಸೆಂಬರಲ್ಲಿ ಇನ್ವಾಯ್ಸ್ ಕೊಟ್ಟಿದ್ರು, ಎಕ್ಸೆಂಪ್ಟ್, ಅದು ನಿಲ್. ಸರ್ವಿಸ್ ರೆಂಡರ್ಡ್ ಬೈ ಸಪ್ಲೈ ಆಫ್ ಲೇಬರ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ಎಕ್ಸೆಂಪ್ಟೆಡ್. ಫ್ರೀ ಸರ್ವಿಸಸ್ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್, taxable. Placement also taxable. Then training in recreational activities, exempt. Healthcare services also exempted. A bill was raised and issued to his client for services rendered but no payment is received, taxable. Part payment 22,500 was received from a client in respect of service rendered, ಇದು ಪೂರ್ತಿ ಅಮೌಂಟ್ ತಗೋಬೇಕು. ಆಮೇಲೆ ರೆಂಟಿಂಗ್ ಆಫ್ ಎಗ್ರೋ ಮಿಷನರಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ಇದು ಎಕ್ಸೆಂಪ್ಟ್. ಸೊ ಇಲ್ಲಿ ಇನ್ನೊಂದು ಇತ್ತಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರ, ಸೊ ಅದು ಸಪ್ರೇಟಾಗಿ ತೊಗೊಂಡ್ರಾಯ್ತು, ಇದ್ರೊಳಗಡೆ ಬೇಡ, ಯಾಕಂತಂದ್ರೆ ಇದೆಲ್ಲ ಕೂಡ ನಮಗೆ ವಿದಿನ್ ದ ಸ್ಟೇಟ್. ಸೊ ಟೋಟಲ್ ನೋಡಿ, ಇಲ್ಲಿ ಟೋಟಲ್ ಟ್ಯಾಕ್ಸೇಬಲ್ ಸರ್ವಿಸ್ ಎಕ್ಸೆಪ್ಟ್ ಇಂಟರ್ ಸ್ಟೇಟ್ ಸರ್ವಿಸ್ ಅಂತ ಇದೆ, ಇಂಟರ್ ಸ್ಟೇಟ್ ಬಿಟ್ಟು ಅಂತ, ಜಮ್ಮು ಆ್ಯಂಡ್ ಕಾಶ್ಮೀರ್ ಬಿಟ್ಟು ಬಾಕಿ ಎಲ್ಲ ಟೋಟಲ್ ಇಲ್ಲಿದೆ 8,49,850. ನೆಕ್ಸ್ಟ್ ಟ್ಯಾಕ್ಸ್ ಪೇಯಬಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್, ಮೊದಲಿಗೆ CGST ಪೇಯಬಲ್ ಮತ್ತು SGST ಪೇಯಬಲ್. ನಾನು ಆಲ್ರೆಡಿ ಹೇಳಿದ್ದೆ, ಈಗ ನಿಮಗೆ ಮೆನ್ಷನ್ ಮಾಡಿದೆ, ಟೋಟಲ್
GST ರೇಟ್ ಫಾರ್ ಸರ್ವಿಸ್ಗೆ ಎಷ್ಟು 18%, ಅದ್ರಲ್ಲಿ 9% CGST ತೊಗೋಬೇಕು, 9% SGST ತೊಗೋಬೇಕು. ನೋಡಿ 8,49,000 850 ಇಲ್ಲಿ ಟೋಟಲ್ ಸರ್ವಿಸ್ ಇತ್ತಲ್ಲ, ಇದರದ್ದು ಟೋಟಲ್ ಟ್ಯಾಕ್ಸಬಲ್ ಸರ್ವಿಸ್ ಮೇಲೆ 9% CGST, 9% SGST. ಆಮೇಲೆ ಇನ್ನೊಂದು IGST ಇದೆ. ಸೊ ಅಲ್ಲಿ ನಾನು ಬ್ಲೂ ಕಲರ್ ಮಾರ್ಕ್ ಮಾಡಿದ್ದೀನಿ ನೋಡಿ, IGST ಆನ್ ಇಂಟರ್ ಸ್ಟೇಟ್ ಸರ್ವಿಸ್ ರೆಂಡರ್ಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಸರ್ವಿಸ್ ಮಾಡಿದ್ರು. ಎಷ್ಟು 70,000 ಸರ್ವಿಸ್ ಕೊಟ್ಟಿದ್ರು, ಅದಕ್ಕೆ 18% ಟೋಟಲಿಗೆ ತೊಗೋಬೇಕು IGST. ಸೊ ಟೋಟಲ್ ಆಗ ಟೋಟಲ್ GST ಪೇಯಬಲ್ 1,65,574 ಬರುತ್ತೆ. ಸೊ ನೋಟ್, ಗೂಡ್ಸ್ ಆರ್ ಸರ್ವಿಸ್ ಅಪ್ಲೈಡ್ ಟು ಎ ಡೀಲರ್ ಇನ್ ದ ಸ್ಟೇಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಈಸ್ ಲಯಬಲ್ ಅಂಡರ್ GST. ಸೊ ಇಲ್ಲಿಗೆ ನಮಗೆ ಸೆಕೆಂಡ್ ಚಾಪ್ಟರ್ ಫಿನಿಶ್ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಸೆಷನಿಂದ ಥರ್ಡ್ ಯೂನಿಟ್ ಇದೆ, ಪ್ರೊಸೀಜರ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಲೆವಿ ಅಂತ ಇದೆ, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲೆವಿ ಅಂತ, ಅದು ಥರ್ಡ್ ಯೂನಿಟ್. ಸೊ ಈ ಯೂನಿಟಲ್ಲಿ ಪ್ರತಿ ಸೆಷನ್ ಕೂಡ ಯಾವುದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ಸೆಷನನ್ನು ನೋಡಿ. ಸೊ ಅಲ್ಲಿಗೆ ನಿಮಗೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗೋದಿದ್ರೆ ಡೌಟ್ಸ್ ಏನಾದರೂ ಇದ್ದರೆ ಡೌಟ್ಸನ್ನು ನೋಟ್ ಮಾಡಿಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡಿ ಕೊಡ್ತೇನೆ. ಥ್ಯಾಂಕ್ ಯು.